ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭೀಮ್ ಅಮಾವಾಸ್ಯೆ ದಿನದ ವ್ಲಾಗ್. ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ತಿಂಡಿ ತಿಂದ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಸೊ ಮಳೆ ಎಲ್ಲ ನಿಂತ ಮೇಲೆ ಅಂದರೆ ಒಂದು ಸ್ವಲ್ಪ ಕಡಿಮೆ ಆಯಿತು. ಇಲ್ಲಿ ಮಳೆ ಬಂದರೆ ಈ ಕಡೆ ಎಲ್ಲ ನೀರು ಎರಚ್ತಾ ಇರುತ್ತೆ. ಸೊ ಆಮೇಲೆ ಅದೆಲ್ಲ ಮಳೆ ಕಮ್ಮಿ ಆದಮೇಲೆ ನೆಲ ಎಲ್ಲ ಕಸ ಗುಡಿಸಿ ಒರೆಸಿ ಆಮೇಲೆ ರಂಗೋಲಿ ಹಾಕ್ತಾ ಇದ್ದೀನಿ. ಪುನರ್ವ ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಅದೇ ಅವನ ಕೆಲಸ. ಇವಾಗ ರಂಗೋಲಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ. ಮುಂಚೆ ಎಲ್ಲ ಡೈಲಿ ರಂಗೋಲಿ ಹಾಕ್ತಿದ್ದೆ. ಇವನು ಎಲ್ಲ ಅಳ್ಸೋಕ್ಕೆ ಶುರು ಮಾಡಿದೆ. ಆಮೇಲೆ ಸೋಮವಾರ ಶುಕ್ರವಾರ ಮಾತ್ರ ರಂಗೋಲಿ ಹಾಕೋಕ್ಕೆ ಶುರು ಮಾಡಿದೆ. ಈಗ ಮಳೆಯಿಂದ ಕಂಪ್ಲೀಟ್ ಬಿಟ್ಟಿದ್ದೀನಿ. ರಂಗೋಲಿ ಹಾಕೋದನ್ನೇ ಬಿಟ್ಬಿಟ್ಟಿದ್ದೀನಿ. ಇವತ್ತು ಪೂಜೆ ಎಲ್ಲ ಮಾಡ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಇವತ್ತೊಂದಿನ ಹಾಕೋಣ ಅಂಥೇಳಿ ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ, ಏನು ಪೂಜೆ ಎಲ್ಲ ನಾನು ಹೇಗೆ ಮಾಡ್ತೀನಿ, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯಗಳಿರುತ್ತೆ. ನಾನು ಹೇಗೆ ಮಾಡ್ತೀನಿ, ನಾನು ಯಾಕೆ ಗಂಡನ ಪಾದ ಪೂಜೆ ಮಾಡಲ್ಲ, ಸೊ ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ರಂಗೋಲಿ ಕೂಡ ಇವಾಗ ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ನಂಗೆ ರಂಗೋಲಿ ಹಾಕೋದು ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಾಗಿ ಈ ಭೀಮ್ನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಏನು ಮಾಡ್ತೀವಿ, ಅದರ ಹಿನ್ನೆಲೆ ನಾನು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಬಟ್ ನಾವು ಇವತ್ತು ಹೆಂಗೆ ಮಾಡ್ಕೊಂಬಿಟ್ಟಿದ್ದೀವಿ, ಅದರ ಹಿನ್ನೆಲೆ ಏನಪ್ಪ ಅಂತಂದರೆ, ಯಾವುದೋ ಒಂದು ಕಾಲದಲ್ಲಿ ಒಬ್ಬ ರಾಜಂಗೆ ಒಬ್ಬನೇ ಒಬ್ಬ ಗಂಡು ಮಗ ಇರ್ತಾನೆ. ಆ ಗಂಡು ಮಗ ಅವನಿಗಿನ್ನ ಮದುವೆ ಆಗಿಲ್ಲ, ಏನಿಲ್ಲ, ಅವನು ಅಲ್ಪಾಯುಷಿಯಾಗಿ ಇರ್ತಾನೆ. ಸೊ ಆ ಅರ್ಥದಲ್ಲೇ ಅವನು ಸತ್ತೋಗ್ಬಿಡ್ತಾನೆ. ರಾಣಿಗೆ ಯೋಚನೆ ಶುರುವಾಯಿತು, ಈ ಗಂಡು ಮಕ್ಕಳು ಬೇಕು ಅಂತ ಕೇಳೋದೆ ವಂಶನ ಉದ್ಧಾರ ಮಾಡಬೇಕು, ಆ ವಂಶನ ಬೆಳೆಸ್ಕೊಂಡು ಹೋಗಬೇಕು, ಈ ಥರ. ಸೊ ಇದ್ದಿದ್ದು ಒಬ್ಬ ಮಗನೂ ಸತ್ತೋದ್ನಲ್ಲ, ನಾವೇನೋ ಅವ್ನ ಕಣ್ಣಲ್ಲಿ ನೋಡಲಿಲ್ಲ, ಅವ್ನ ಮದುವೆ ನೋಡಲಿಲ್ಲ, ಏನಿಲ್ಲ, ಅವ್ನ ರಾಜ್ಯಭಾರ ಮಾಡೋದು ನೋಡಲಿಲ್ಲ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಅಟ್ಲೀಸ್ಟ್ ಒಂದು ಅವನಿಗೆ ಅಂದರೆ ಹೆಣಕ್ಕಾದರೂ ಒಂದು ಮದುವೆ ಮಾಡಿಸೋಣ ಅಂತ ಅಂದ್ಕೊಂಡು ರಾಜ ಇಡೀ ಊರೆಲ್ಲ ಡಂಗೂರ ಸಾರಿಸ್ತಾನೆ. ಈ ಥರ ಯಾರಾದರೂ ಬಂದು ಮದುವೆ ಆದರೆ ಇಷ್ಟು ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಒಂದಷ್ಟನ್ನ ಇಡ್ತಾನೆ ಮುಂದೆ. ಸೊ ಯಾರು ಕೂಡ ಮುಂದೆ ಬರಲ್ಲ. ಆದರೆ ಒಂದು ತುಂಬ ಬಡ ಬ್ರಾಹ್ಮಣ ಕುಟುಂಬ ಇರುತ್ತೆ. ಆ ಬ್ರಾಹ್ಮಣ ಕುಟುಂಬದಲ್ಲಿ 5 ಜನ ಹೆಣ್ಮಕ್ಳಿರ್ತಾರೆ. ಆಗ ಆ ತಂದೆ ಆದವನು ಮಗಳಿಗೆ ರಿಕ್ವೆಸ್ಟ್ ಮಾಡ್ಕೊತಾನೆ, ನೀನು ಒಬ್ಬಳು ಇದನ್ನು ಮಾಡಿಕೊಟ್ರೆ ಉಳ್ದವರೆಲ್ಲರೂ ಕೂಡ ಚೆನ್ನಾಗಿರ್ತಾರೆ, ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡಾಗ ಆ ಚಿಕ್ಕ ಹುಡುಗಿ ಸೊ ಒಪ್ಕೊತಾಳೆ. ಹುಡುಗಿ ಬಂದು ಸ್ಮಶಾನದಲ್ಲಿ ಮದುವೆ ನಡೆಯುತ್ತೆ. ಸತ್ತು ಹೋಗಿರೋವಂಥ ರಾಜನಿಗೂ ಆ ಹುಡುಗಿಗೂ ಮದುವೆ ನಡೆಯುತ್ತೆ. ಎಲ್ಲರೂ ಬಿಟ್ಟು ಹೋಗ್ತಾರೆ ಅವತ್ತು. ಆ ಹುಡುಗಿ ಮಾತ್ರ ಅಲ್ಲೇ ಸ್ಮಶಾನದಲ್ಲೇ ಇರ್ತಾಳೆ. ಆವತ್ತು ಅಮಾವಾಸ್ಯೆನೇ ಆಗಿರುತ್ತೆ. ಸೊ ಹಾಗಾಗಿ ಅಮಾವಾಸ್ಯೆ ದಿವಸನೇ ನಾವು ಈ ಪೂಜೆನ ಮಾಡ್ತೀವಿ. ಅವಳಿಗೆ ಚಿಕ್ಕ ಹುಡುಗಿ ಬೇರೆ, ತುಂಬ ಭಯ ಸ್ಟಾರ್ಟ್ ಆಗುತ್ತೆ, ಏನು ಮಾಡೋದು ಹೀಗೆ ಅಂತ. ಆ ಕ್ಷಣದಲ್ಲಿ ಆ ಹುಡುಗಿ ಈಶ್ವರನನ್ನು ನೆನೆಸ್ಕೊತಾಳೆ. ಆಗ ಪ್ರತ್ಯಕ್ಷ ಆದಂಥ ದೇವರು ಹೇಳುತ್ತೆ, ಏನಂತ, ನೀನು ಈ ಥರ ದೀಪ ಮಾಡು, 2 ದೀಪನ ಮಾಡಿ ಅದಕ್ಕೆ ಪೂಜೆ ಮಾಡಿ ನನ್ನ ಗಂಡನ ಆಯಸ್ಸು ದೀರ್ಘವಾಗಿರಲಿ ಅಂತ ನೀನು ಬೇಡ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಆ ಹುಡುಗಿ ಆ ಸ್ಮಶಾನದಲ್ಲಿ ಏನು ಸಿಗುತ್ತೋ ಸೊಪ್ಪು, ಅದನ್ನೇ ಹೂವು ಅಂತ ಅಂದ್ಕೊಂಡು ಪೂಜೆ ಮಾಡಿಬಿಟ್ಟು ಒಂದು ಮಣ್ಣಲ್ಲೇ ಒಂದು ದೀಪನ ಮಾಡಿ, ಈ ಥರ ನಾರು ಬೇರುಗಳನ್ನ ತೊಗೊಬಂದು ಅದನ್ನು ದಾರ ಅಂತ ಹಾಕಿ ಈ ಥರ ಅಲ್ಲಿ ಸಿಕ್ಕಿದ ವಸ್ತುಗಳಿಂದ ಇಟ್ಕೊಂಡವಳು ಪೂಜೆನ ಮಾಡಿದಾಗ ಆ ರಾಜ್ಕುಮಾರಂಗೆ ಜೀವ ಬರುತ್ತೆ. ಇದು ಆ್ಯಕ್ಚುಲಿ ಕತೆ. ಅಂದರೆ ನಾವಿಲ್ಲಿ ಮಾಡಬೇಕಾಗಿರೋದು ಭೀಮೇಶ್ವರ ವ್ರತನ, ಅಂದರೆ ಪರಮೇಶ್ವರನ ಪೂಜೆಯನ್ನು ನಾವಿವತ್ತು ಮಾಡಬೇಕಿರೋದು. ಬಟ್ ಬರ್ತಾ ಅದು ಹಿಂಗಾಯಿತು, ಗಂಡನ ಪೂಜೆ ಮಾಡಬೇಕು ಅಂತ ಅಲ್ಲ ಆ್ಯಕ್ಚುಲಿ ಇರೋದು. ಬಟ್ ನಾವು ಹಂಗೆ ಮಾಡ್ಕೊಂಡ್ವಿ. ಬಟ್ ಇದು ತಪ್ಪು ಅಂತ ಅಲ್ಲ, ಅದು ಅವರವರ ಒಂದು ಇಷ್ಟ. ಅಂದರೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಇವಾಗ ಗಂಡ ಹೆಂಡತಿ ಮಧ್ಯೆ. ಸೊ ಇವಾಗ ನಾಗರ ಪಂಚಮಿ ಅದೆಲ್ಲ ಏನಕ್ಕೆ ಮಾಡ್ತಾರೆ, ಒಂದು ಅಣ್ಣ ತಂಗಿ ಇದು ಬಾಂಡಿಂಗ್ ಚೆನ್ನಾಗಿರಲಿ ಅಂತ. ಸೊ ಇದು ಕೂಡ ಒಂದು ರೀತಿ ಹಾಗೇನೆ, ಗಂಡ ಹೆಂಡ್ತಿದು ಒಂದು ಬಾಂಡಿಂಗ್ ಚೆನ್ನಾಗಿರಲಿ ಅಂತ ಮಾಡ್ಕೊಂಡು ಹೋಗೋದು ಅಷ್ಟೇನೆ. ಆವತ್ತಿನ ದಿವಸ ಆದರೂ ಈಗ ಗಂಡಂದ್ರೆಲ್ಲ ಆಚೆ ಹೋಗ್ತಾರೆ ಇರ್ತಾರೆ, ಅಟ್ಲೀಸ್ಟ್ ಅವತ್ತಾದ್ರೂ ಗಂಡ ಹೆಂಡ್ತಿ ಒಂದು ಖುಷಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಅದು ಒಂದು ಕಾರಣನೂ ಕೂಡ ಇರುತ್ತೆ. ಅಚ್ಚಾಯ್ತಾ, ಎಲ್ಲ ಚೆಲ್ ಬಂದ್ಯಾ, ಚೆಲ್ಬಿಟ್ಯಾ, ಯಾಕೆ ಬ್ಯಾಡ್ ಬಾಯ್, ಇಡೋ. ನೀವು ಇಲ್ಲಿ ಇಟ್ಟಿದ್ರೆ ಎಲ್ಲ ಬಂದು ಎತ್ಕೊಂಡು ಓಡ್ತಿದ್ದಾನೆ. ಇನ್ನೊಂದು ಸ್ವಲ್ಪ ಹಚ್ಬಿಟ್ಟು ಬಾವು ಮಾಮಿ ಮಾಡ್ಬಿಟ್ಟು ಬಾ. ವಾಪು ಇಲ್ಲಿ ನೋಡಿ, ಇಲ್ಲಿ ಅರಿಶಿನ ಎಲ್ಲ ಚೆಲ್ ಬಂದಿದ್ದಾನೆ.
ಹೋಗಿ ಇನ್ನೊಂದು ಸ್ವಲ್ಪ ಖಾಲಿ ಮಾಡ್ಬಾ. ಇನ್ನೂ ಇದೆ ಅಲ್ಲಿ ಸ್ವಲ್ಪ, ಹೋಗು ಹೋಗಿ ಪೂಜೆ ಮಾಡ್ಬಿಟ್ಟು ಬಾ. ಹೋಗಲ್ಲಿ ಎತ್ಕೊಂಡೋಗು. ಬೆಂಕಿ ಇದೆ, ಬೇಡ, ಅಲ್ಲಿ ಹೊರಗಡೆ ಪೂಜೆ ಮಾಡೋಗು ನೀನು. ಆಯ್ತು, ಹೋಗು. ಇದು ತಗೊಂಡೋಗು, ನೀನು ಕೊಡ್ತೀನಿ, ಗಂಧ ಕಡ್ಡಿ ಕೊಡ್ತೀನಿ, ಇದು ತಗೊಂಡೋಗಲ್ಲಿ. ನಿಂಗೊಂದು ಚಿಕ್ಕ ಗಂಧ ಕಡ್ಡಿ ಕೊಡ್ತೀನಿ, ತಡಿ, ತಗೋ. ಕೈ ಸುಟ್ಕೋಬೇಡ ಜೋಪಾನ. ಸೊ ನಾನು ಏನಕ್ಕೆ ಮಾಡಲ್ಲ ಅಂತಂದರೆ, ನನಗೇನು ಮಾಡಬಾರ್ದು ಅಂತ ಆ ಥರ ಎಲ್ಲ ಏನಿಲ್ಲ, ಪಾದ ಪೂಜೆ ಎಲ್ಲ ಮಾಡಬಾರ್ದು ಹಂಗಿಲ್ಲ. ಆ್ಯಕ್ಚುಲಿ ನನಗೂ ಅದು ಖುಷಿನೇ, ನನಗೂ ಇಷ್ಟನೇ ಮಾಡೋದಕ್ಕೆ. ನಾನು ಮಾಡಿದ್ದು ಒಂದೇ ಸಲ. ಇನ್ನೇನು ನಮ್ಮ ಮದುವೆ ಆಗಿ 5 ವರ್ಷ ಆಗ್ತಾ ಬಂತು. ನಾನು ಮದುವೆ ಆಗಿದ್ದು ಮೊದಲನೇ ವರ್ಷ ಫಸ್ಟ್ ಒಂದು ಸಲ ಮಾಡಿದೆ. ಅದಾದಮೇಲೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ, ನನ್ನ ಗಂಡನಿಗೂ ಒಂದಷ್ಟು ಅದ್ರ ಮೇಲೆ ಇಂಟ್ರೆಸ್ಟ್ ಬರಲಿಲ್ಲ. ಹೋಗೋದೆಲ್ಲ ಯಾರು ಮಾಡಿಸ್ಕೊಳ್ಳೋದು, ಏನೋ ಗೊತ್ತಿಲ್ಲ, ಅವ್ನಿಗೇನೋ ಒಂದು ಅದೆಲ್ಲ ಏನೋ ಇಷ್ಟ ಆಗಲ್ಲ ಮಾಡೋದು. ಸೊ ನನಗೆ ಹೆಂಗೆ ಗೊತ್ತಾ, ಯಾವುದೇ ವಿಷಯ ಆದರೂ ಅಷ್ಟೇ, 1 ಸಲ 2 ಸಲ ಅಷ್ಟೇ. ಬಟ್ ನನಗೆ ಫೋರ್ಸ್ ಮಾಡೋದು ಇಷ್ಟ ಆಗಲ್ಲ. ನಾನು ಆವಾಗಲೇ ಹೇಳ್ದಂಗೆ, ಅದು ಏನಿಗೆ ಪೂಜೆ ಮಾಡೋದೇನಿಗೆ ಹೇಳಿ, ಈಗ ಪಾದ ಪೂಜೆ ಎಲ್ಲ ಮಾಡಿ ಒಂದು ಖುಷಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡೋಣ, ಒಂದು ಫೋಟೋ ತೊಗೊಳೋದು, ಒಂದು ವೀಡಿಯೋ ಮಾಡ್ಕೊಳ್ಳೋದು. ಇವಾಗ ಖುಷಿ ಅಂದ್ರೇ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಇವಾಗ ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು ಅಂದರೆ ಇವತ್ತು ನಾವು ಎಂಜಾಯ್ ಮಾಡ್ತಿರೋ ರೀತಿಯೇ ಅದು. ಏನೇ ಮಾಡಿದ್ರು ಅದು ಒಂದು ಫೋಟೋ ತೊಗೊಳೋದು ಅಥವಾ ಒಂದು ವೀಡಿಯೋ ಮಾಡ್ಕೊಳ್ಳೋದು, ಅದ್ರ ಮುಖಾಂತರ ಒಂದು ಸ್ಟೇಟಸ್ ಅಪ್ಲೋಡ್ ಮಾಡ್ಕೊಳ್ಳೋದು, ಒಂದು ರೀಲ್ಸ್ ಮಾಡಿಕೊಂಡು, ಈ ಥರ ನಾವು ನಮ್ಮ ಖುಷಿನ ವ್ಯಕ್ತಪಡಿಸ್ತೀವಲ್ವ. ಸೊ ಖುಷಿಯಾಗಿರಬೇಕು ಅಂತಲೇ ಪೂಜೆ ಮಾಡೋದು. ಸೊ ಇನ್ನು ಫೋರ್ಸ್ಫುಲಿ ಇಷ್ಟ ಇಲ್ಲದೆ ಇರೋರನ್ನ ಬಲವಂತವಾಗಿ ಕರ್ಕೊಬಂದು ಕೂರಿಸಿ, ಇಲ್ಲ ನಾನು ಮಾಡಿಸ್ಕೊ ಅಂದ್ಕೊಂಡು ಹಿಂಸೆ ಕೊಟ್ಕೊಂಡು ಮಾಡೋದ್ರಲ್ಲಿ ನನಗೆ ಆ್ಯಕ್ಚುಲಿ ಅದು ಇಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಅವನಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಒಂದೇ ಸಲ ಮಾಡಿದೆ, ಆದಮೇಲೆ ಸುಮ್ಮನಾಗ್ಬಿಟ್ಟೆ. ನಂಗೆ ಇಷ್ಟ ಇಲ್ಲ, ನಾನು ಮಾಡಿಸ್ಕೊಳ್ಳಲ್ಲ ಅಂದ. ಹಾಗಾಗಿ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಫೋರ್ಸ್ ಮಾಡೋದು ಪರ್ಸ್ನಲಿ ನನಗೂ ಇಷ್ಟ ಆಗಲ್ಲ. ಸೊ ಬಲವಂತವಾಗಿ ಮಾಡೋದ್ರಲ್ಲಿ ಯಾವುದೇ ಅರ್ಥನೇ ಇಲ್ಲ ಅಂತ ನನಗನ್ನಿಸಿ ಸುಮ್ಮನೆ ಆಗಿಬಿಟ್ಟೆ. ಹಾಗಾಗಿ ಜಸ್ಟ್ ಈಗ ನಾನು ಮನೇಲಿ ಏನು ಮಾಡ್ಬೋದು, ಕಳಶ ಎಲ್ಲ ಇಟ್ಟು ದೀಪ ಇಟ್ಟು ಪೂಜೆ ಮಾಡಿ ಅದು ನಾನು ಅದರಲ್ಲಿ ಖುಷಿ ಪಟ್ಕೊತೀನಿ ಅಷ್ಟೇ. ಅದು ನಾನು ಏನು ಮಾಡ್ಬೋದೋ ಅದಷ್ಟು ಮಾತ್ರ ನಾನು ಮಾಡ್ಬೋದು. ಹಾಗಾಗಿ ನನ್ನಷ್ಟಕ್ಕೆ ನಾನು ಮನೇಲಿ ದೇವ್ರ ಪೂಜೆ ಮಾಡಿಕೊಂಡು ಆವತ್ತಿನ ದಿನನ ಕಾಲ ಕಳಿತೀನಿ ಅಷ್ಟೇ. ನನಗೆ ಆ್ಯಕ್ಚುಲಿ ಇಲ್ಲಿ ನಮಗೆ ಕೆಂಡ ಎಲ್ಲ ಸಿಗಲ್ವಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಪ್ಲ್ಯಾನ್ ಅಂದರೆ, ತೆಂಗಿನಕಾಯಿ ಕರಟೆ ಬರುತ್ತೆ ನೋಡಿ, ಆ ತೆಂಗಿನಕಾಯಿ ಕರಟೆನ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಅದೊಂಚೂರು ಬೆಂಕಿ ಎತ್ಕೊಂಡ್ಮೇಲೆ ಅದೇನು ಕೆಂಡ ಆಗುತ್ತಲ್ಲ, ಆ ಕೆಂಡಕ್ಕೆ ನಾನು ಧೂಪನೋ ಅಥವಾ ಸಾಂಬ್ರಾಣಿನೋ ಹಂಗೆ ಮಾಡ್ಕೊತಿದ್ದೀನಿ. ಮುಂಚೆ ನಾನು ಅದು ಮನೇಲೇ ಧೂಪದ ಬತ್ತಿ ಎಲ್ಲ ಮಾಡ್ಕೊತಿದ್ದೆ. ಹೂವಿಂದ ದೇವ್ರ ಪೂಜೆ ಮಾಡಿರ್ತೀನಲ್ಲ, ಆ ಹೂವಿಂದ ತೊಗೊಂಡು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಾನು ಅದು ಹೆಂಗೆ ಮಾಡಬೇಕಂತ. ಬಟ್ ಇವಾಗ ಏನಾಗಿದೆ, ಇಲ್ಲಿ ಮಳೆ ಆಗಿರೋದ್ರಿಂದ ನನಗೆ ಹೂವನ್ನ ಒಣಗಿಸೋದಕ್ಕೆ ಮತ್ತು ದೀಪದ ಬತ್ತಿ ಮಾಡಿದ್ಮೇಲೆ ಅದು ಒಣಗಿಸ್ಬೇಕು, ಅದು ಮಾಡೋದಕ್ಕೆ ನನಗೆ ಬಿಸಿಲಿಲ್ಲ. ಹಂಗಾಗಿ ಸುಮ್ಮನೆ ಆಗಿಬಿಟ್ಟೆ. ಪೂಜೆ ಎಲ್ಲ ಮುಗೀತು. ಇವಾಗ ಊಟ ಮಾಡಿಕೊಂಡು ಪುನರ್ವಂಗೆ ಊಟ ಮಾಡಿಸಿ ಮಲಗಿಸ್ಬೇಕೀಗ. ನನಗೊಂಚೂರು ವರ್ಕ್ ಫ್ರಮ್ ಹೋಮ್ದು ಕೆಲಸ ಇದೆ. ತುಂಬ ಮೆಸೇಜಸ್ ಬಂದಿದೆ, ಕಾಲ್ಸ್ ಎಲ್ಲ ಬರ್ತಿದೆ. ಬೆಳಗ್ಗೆಯಿಂದ ನಾನು ಕಾಲ್ ಪಿಕ್ ಮಾಡಿಲ್ಲ, ಮೆಸೇಜ್ಗೂ ರಿಪ್ಲೈಗಳು ಕೊಟ್ಟಿಲ್ಲ ನಾನು. ಈಗ ಇನ್ನು ಮಲಗಿಸ್ಬಿಟ್ಟು ಆಮೇಲಿಂದ ಒಂದು ಕಡೆಯಿಂದ ಎಲ್ಲ ಕಾಲ್ಗೂ ರಿಪ್ಲೈ ಮಾಡಬೇಕು, ಮೆಸೇಜ್ಗೆಲ್ಲ ರಿಪ್ಲೈ ಕೊಡಬೇಕು. ಓಕೆ ಗಾಯ್ಸ್, ನನಗೆ ಆಮೇಲೆ ಸಿಗ್ತೀನಿ. ಯಾವುದೋ ಪಾರ್ಸೆಲ್ ಬಂದಿದೆ, ಏನು ಬುಕ್ ಮಾಡಿದ್ದೆ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಈಗ ಓಪನ್ ಮಾಡಿ ನೋಡಬೇಕು. ನನಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ಇವನಿಗಿದೆ, ಇದರಲ್ಲಿ ಏನಿದೆ ಅಂತ. ಇವನಿಗೆ ಏನೇ ಪಾರ್ಸೆಲ್ ಬಂದರೂ ಅದರೊಳಗಡೆ ಪಾಂಡಾನೇ ಇರುತ್ತೆ ಅಲ್ಲ ಪುಟ? ಏನಿದು? ನಿನ್ ಕೈಗೆ ಕೊಟ್ಬಿಡ್ತೀನಿ ತಡಿ ಎಲ್ಲದು. ಇಷ್ಟು ಚಿಕ್ಕದು ನಾನು ಏನು ಬುಕ್ ಮಾಡಿ? ಓಕೆ ಓಕೆ. ಇದೇನು ಗೊತ್ತಾ, ಇದು ಕೆರಟಿನ್ ಹೇರ್ ಮಾಸ್ಕ್. ರಿವ್ಯೂ ಎಲ್ಲ ಚೆಕ್ ಮಾಡಿದೆ, ಚೆನ್ನಾಗಿತ್ತು. ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ನಿನ್ನೆ ಬಂದಿದ್ರೆ ಅಟ್ಲೀಸ್ಟ್ ಇವತ್ತಾದರೂ ಅಪ್ಲೈ ಮಾಡಿ ನೋಡ್ತೀನಿ.
ಇದು ಒಂದಕ್ಕೆ 400 ಹಾಕಿದ್ದಾರೆ. ಆದರೆ ನಂಗೆ ಸಿಕ್ಕಿದ್ದಿದ್ದು ಎರಡು ಇದ್ದ 150 ರುಪೀಸೋ ಏನೋ. ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ನ, ಬೇಕು ಅಂದರೆ ನೀವು ತಗೋಬೋದು. ಮತ್ತು ಇವತ್ತು ಇನ್ನೂ ಒಂದು ಪಾರ್ಸೆಲ್ ಬಂದಿದೆ. ಈ ಒಂದು ಕೈಲಿ ಮಾಡೋ ಸರ್ಕಸ್ಸು ಬೇಜಾರು. ಒಂದು ವಾಟರ್ ಪ್ರೂಫ್ದೊಂದು ಮ್ಯಾಟ್ ಬುಕ್ ಮಾಡಿದ್ದೆ. ವಾಷಿಂಗ್ ಮಿಷಿನ್ ಮೇಲೆ ಹಾಕೋದಕ್ಕೆ ಅಂತ ನೋಡಬೇಕೀಗ. ಇದು ನಿಜವಾಗ್ಲೂ ವಾಟರ್ ಪ್ರೂಫಾ, ಎಷ್ಟು ಚೆನ್ನಾಗಿದು ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡಬೇಕು. ಬಟ್ ಇದು ಸೈಜ್ ಸ್ವಲ್ಪ ಚಿಕ್ಕದೇ ಆಯಿತು. ವಾಷಿಂಗ್ ಮಿಷಿನ್ ಒಂಚೂರು ಇದಕ್ಕಿನ್ನ ಅಗಲ ಸಾಕಾಗತ್ತೆ, ಬಟ್ ಉದ್ದ ಸಾಕಾಗಲ್ಲ. ಹಾಕಿ ನೋಡೇ ಬಿಡ್ತೀನಿ. ನನಗೇನಾದರೂ ಬಂದರೆ ಅದನ್ನು ಯೂಸ್ ಮಾಡೋ ತನಕ ಸಮಾಧಾನ ಇರಲ್ಲ. ಪರವಾಗಿಲ್ಲ, ಆಗುತ್ತೆ. ಒಂಚೂರು ಚಿಕ್ಕದಾಯಿತು ಅಷ್ಟೇ. ಅಲ್ಲಿ ಹಿಂದ್ಗಡೆ ಒಂದು 2 ಇಂಚಷ್ಟು ಇದ್ದಿದ್ರೆ ಕರೆಕ್ಟಾಗಿ ಆಗಿರೋದು. ಚೆನ್ನಾಗಿದೆ. ಇವಾಗ ಒಂದು ಏನೋ ಎಕ್ಸ್ಪರಿಮೆಂಟ್ ಮಾಡಿಬಿಡ್ತೀನಿ, ನೀರು ಹಾಕಿ ಅಬ್ಸರ್ವ್ ಮಾಡುತ್ತಾ ಇಲ್ವಾ ಅಂತ. ಒಂಚೂರು ನೀರಿದೆ, ನೋಡೋಣ. ಎಸ್, ಅಬ್ಸರ್ವ್ ಮಾಡುತ್ತೆ ನೋಡಿ. ಇಲ್ಲಿ ರಬ್ಬರ್ ಇರೋದ್ರಿಂದ ಇಲ್ಲೇನು ಲೀಕ್ ಆಗಲ್ಲ. ಸೂಪರ್, ಚೆನ್ನಾಗಿದೆ. ಇನ್ನೊಂದು ತರಿಸ್ಬೇಕು ಇವಾಗ ನಾನು.